ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಯಾವುದೇ ಸಿಮ್ ಕಾರ್ಡ್ ನಂಬರ್ ಆಗಿರ್ಬೋದು, ಅದು ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, VI ಆಗಿರ್ಬೋದು, ನೀವು ಈ ಒಂದು ನಂಬರ್ಗಳನ್ನು ಬಳಸ್ತಾ ಇದ್ರೆ ಈ ಒಂದು ನಂಬರ್ನಿಂದ ನೀವು BSNLಗೆ ಪೋರ್ಟ್ ಆಗುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ನೀವು ಯಾವುದೇ ನಂಬರ್ಗಳನ್ನು ನೀವು ಪೋರ್ಟ್ ಮಾಡಬೇಕಂದ್ರೆ ಅದು ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, VI ಆಗಿರ್ಬೋದು, ನೀವು ಈ ನಂಬರ್ಗಳನ್ನು ನೀವು ಪೋರ್ಟ್ ಮಾಡಬೇಕಂದ್ರೆ ಅದು BSNLಗೆ ಯಾವುದೇ ನಂಬರ್ಗಳನ್ನು ನೀವು ಯಾವುದೇ ನೆಟ್ವರ್ಕ್ನಿಂದ ನೀವು BSNLಗೆ ನೀವು ಪೋರ್ಟ್ ಆಗಬೇಕಂದ್ರೆ ನಿಮ್ಮ ಮೊಬೈಲ್ ಮೂಲಕವೇ ನೀವು ಪೋರ್ಟ್ ಮಾಡಬಹುದು. ಅಥವಾ ನೀವು ನಿಮ್ಮ ಹತ್ತಿರದಲ್ಲಿರುವ BSNL ಆಫೀಸ್ಗೆ ಹೋಗಿ ನೀವು ನಿಮ್ಮ ನಂಬರನ್ನು ನೀವು BSNLಗೆ ಪೋರ್ಟ್ ಮಾಡ್ಕೊಳ್ಬಹುದು. ಅಥವಾ ನಿಮ್ಮ ಹತ್ತಿರದಲ್ಲಿರುವ ಸಿಮ್ ಕಾರ್ಡ್ ಸೆಲ್ಲರ್ಸ್ ಇರ್ತಾರಲ್ಲ, BSNL ಸಿಮ್ ಕಾರ್ಡ್ ಸೇಲ್ ಮಾಡೋರು, ಅವ್ರ ಹತ್ರ ಹೋಗಿ ಕೂಡ ನೀವು BSNLಗೆ ನಿಮ್ಮ ನಂಬರನ್ನು ನೀವು ಪೋರ್ಟ್ ಮಾಡ್ಕೊಳ್ಬಹುದು. ನೀವು ನಿಮ್ಮ ಮೊಬೈಲ್ನಿಂದ ಯಾವ ರೀತಿಯಾಗಿ BSNLಗೆ ನೀವು ಪೋರ್ಟ್ ಆಗಬೇಕಂದ್ರೆ ನಿಮ್ಮ ಮೊಬೈಲ್ನಲ್ಲಿರುವ ಅಪ್ಲಿಕೇಶನ್ನ ಓಪನ್ ಮಾಡಿ. ಆ ಒಂದು ಅಪ್ಲಿಕೇಶನ್ನಲ್ಲಿ ನೀವು 1900ಗೆ ನೀವು ಪೋರ್ಟ್ ಅಂತ ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ನೀವು 1900ಗೆ SMS ಸೆಂಡ್ ಮಾಡಬೇಕಾಗುತ್ತೆ. ಹಾಗೆಯೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಪೋರ್ಟ್ ಸ್ಪೇಸ್ ಮೊಬೈಲ್ ನಂಬರ್, ನೀವು ಯಾವ ನಂಬರ್ಗೆ SMS ಮಾಡಬೇಕು ಅನ್ನೋ ಡೀಟೇಲ್ಸ್ ಎಲ್ಲ ನಾನು ಇಲ್ಲಿ ಡಿಸ್ಪ್ಲೇನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಪೋರ್ಟ್ ಅನ್ನೋ ಅಕ್ಷರಗಳು ಎಲ್ಲ ಕ್ಯಾಪಿಟಲ್ನಲ್ಲಿ ಇರಬೇಕು. ಪೋರ್ಟ್ ಅನ್ನೋ ಅಕ್ಷರಗಳು ಕ್ಯಾಪಿಟಲ್ನಲ್ಲಿದ್ದು ಸ್ಪೇಸ್ ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಇರಬೇಕು. 1900ಗೆ ನೀವು ಸೆಂಡ್ ಮಾಡಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ನೀವು ಸೆಂಡ್ ಮಾಡಬೇಕಾಗುತ್ತೆ ಪೋರ್ಟ್ ಅಂತ. ನೀವು ಈ ರೀತಿಯಾಗಿ ಪೋರ್ಟ್ ಅಂತ ಈ ನಂಬರ್ಗೆ ಸೆಂಡ್ ಮಾಡಿದ ತಕ್ಷಣ ನಿಮಗೆ 1901 ನಂಬರ್ನಿಂದ ನಿಮಗೆ SMS ಬರುತ್ತೆ. ಅದರಲ್ಲಿ ನಿಮಗೆ ನಿಮ್ಮ ಪೋರ್ಟಿಂಗ್ ಕೋಡ್ ಇರುತ್ತೆ, ನಿಮ್ಮ ಪೋರ್ಟಿಂಗ್ ಸೀಕ್ರೆಟ್ ಕೋಡ್ ಇರುತ್ತೆ. ಆ ಒಂದು ನಂಬರನ್ನು ನೀವು ಯಾರಿಗೆ ಹೇಳಬಾರ್ದು. ಒಂದು ವೇಳೆ ಹೇಳಿದರೆ ನಿಮ್ಮ ನಂಬರನ್ನು ಬೇರೆಯವರು ತೆಗೆದುಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಆ ಒಂದು ಪೋರ್ಟಿಂಗ್ ನಂಬರ್ ಬಂದಿರುತ್ತಲ್ಲ, ಸೀಕ್ರೆಟ್ ನಂಬರ್, ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದಲ್ಲಿರುವ BSNL ಆಫೀಸ್ನಲ್ಲಿ ತೋರಿಸಿದ್ರೆ ನಿಮಗೆ ಆ ಒಂದು ನಂಬರ್ನಿಂದ BSNL ನಂಬರ್ಗೆ ಪೋರ್ಟ್ ಮಾಡಿ ನಿಮಗೆ ಅವರು ಸೇಮ್ ನಂಬರನ್ನು ನಿಮಗೆ ಕೊಡ್ತಾರೆ. ಅಥವಾ ನಿಮ್ಮ ಹತ್ತಿರದಲ್ಲಿರುವ ಸಿಮ್ ಕಾರ್ಡ್ ಸೆಲ್ಲರ್ ಹತ್ರ ಹೋಗಿ ಕೂಡ ಆ ಒಂದು ನಂಬರನ್ನು ಹೇಳಿದರೆ ಅವರು ನಿಮಗೆ ಸೇಮ್ ನಂಬರನ್ನು ನಿಮಗೆ BSNL ನಂಬರ್ಗೆ ಕನ್ವರ್ಟ್ ಮಾಡಿ ನಿಮಗೆ ಕೊಡ್ತಾರೆ. ಫ್ರೆಂಡ್ಸ್, ನೀವು ಯಾವುದೇ ನೆಟ್ವರ್ಕ್ನಿಂದ BSNL ನೆಟ್ವರ್ಕ್ಗೆ ನೀವು ಪೋರ್ಟ್ ಆಗಬೇಕಂದ್ರೆ ನಿಮ್ಮ ಜೊತೆಯಲ್ಲಿ ನಿಮ್ಮ ID ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದು ಯಾವುದೇ ID ಆಗಲಿ, ಹೊಸ ID ನ ತೆಗೆದುಕೊಂಡು ಹೋಗಿ. ಅಂದರೆ ನೀವು ಹಳೆ ಸಿಮ್ ಕಾರ್ಡನ್ನು ಪರ್ಚೇಸ್ ಮಾಡುವಾಗ ಯಾವ ID ನ ಕೊಟ್ಟಿರ್ತಾರಲ್ಲ, ಅದೇ ID ಬೇಕಂತೇನಿಲ್ಲ. ನಿಮ್ಮದು ಯಾವ ID ಇರುತ್ತಲ್ಲ, ಅದು ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಅಥವಾ ಇನ್ನೂ ಬೇರೆ ಬೇರೆ ರೀತಿಯಾದಂತಹ IDಗಳಿರುತ್ತಲ್ಲ, ಈ IDಗಳಲ್ಲಿ ಯಾವುದಾದ್ರೂ ಒಂದು ID ನ ತೆಗೆದುಕೊಂಡು ಹೋಗಬೇಕಾಗತ್ತೆ. ಹಾಗೆಯೇ ನಿಮ್ಮ ಜೊತೆಯಲ್ಲಿ ಆ ಒಂದು ಪೋರ್ಟ್ ಮಾಡಿರ್ತಾರಲ್ಲ, ಆ ಒಂದು ನಂಬರ್ ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ. ಇವಿಷ್ಟನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದಲ್ಲಿರುವ BSNL ಆಫೀಸ್ನಲ್ಲಿ ಅಥವಾ ನಿಮ್ಮ ಹತ್ತಿರದಲ್ಲಿರುವ ಸಿಮ್ ಕಾರ್ಡ್ ಸೆಲ್ಲರ್ಸ್ ಹತ್ರ ಹೋಗಿ ನೀವು ಯಾವುದೇ ನಂಬರ್ಗಳನ್ನು ನೀವು ಪೋರ್ಟ್ ಮಾಡಿಕೊಂಡು BSNLಗೆ ನೀವು ಕನ್ವರ್ಟ್ ಆಗಬಹುದು. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ತುಂಬಾನೇ ಸುಲಭವಾಗಿ ಯಾವುದೇ ನೆಟ್ವರ್ಕ್ ಸಿಮ್ ಕಾರ್ಡ್ಗಳನ್ನು ನೀವು BSNLಗೆ ಕನ್ವರ್ಟ್ ಆಗಿ ಅಥವಾ ಪೋರ್ಟ್ ಆಗಿ ನೀವು BSNL ಸಿಮ್ ಕಾರ್ಡ್ಗಳನ್ನು ನೀವು ಬಳಸಬಹುದು, ಅದು ನಿಮ್ಮ ನಂಬರ್ ಚೇಂಜ್ ಆಗದಂತೆ. ಫ್ರೆಂಡ್ಸ್, ನೀವು ಈ ರೀತಿಯಾಗಿ ತುಂಬಾನೇ ಸುಲಭವಾಗಿ ಬೇರೆ ನೆಟ್ವರ್ಕ್ನಿಂದ ನೀವು BSNLಗೆ ಪೋರ್ಟ್ ಆಗಿ ನಿಮ್ಮ ನಂಬರ್ಗಳನ್ನು ನೀವು ಬಳಸ್ಕೊಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.